ಹೆಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 93. ತಿಳಿಯದೆಯೇ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದಳು. ಅವನು ಹಿಂದೆ ತಿರುಗಿ ಡಿಕ್ಕಿ ಹೊಡೆದವರು ಯಾರು ಎಂದು ತಲೆ ಎತ್ತಿ ನೋಡಿದರೆ ಧೃತಿ ಎಂದು ಉಸಿರಿದನು. ಅವನ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದವಳು ಅಲ್ಲಿ ನಿಂತಿರುವವನನ್ನು ನೋಡಿ ನಂದಿ ಎಂದು ಹೇಳುತ್ತಾ ಆಘಾತದಲ್ಲಿ ನಿಂತು ಬಿಟ್ಟಳು. ಅಲ್ಲಿ ಧೃತಿಯನ್ನು ನೋಡಿ ನಂದಿಗೆ ಆಶ್ಚರ್ಯವಾಗಿತ್ತು. ಅದರ ಜೊತೆಗೆ ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಎಂದು ಅನುಮಾನ ಕೂಡ ಬಂದಿತ್ತು. ಧೃತಿ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿನ್ನನ್ನು ಯಾರು ಇಲ್ಲಿಗೆ ಕರೆದುಕೊಂಡು ಬಂದದ್ದು? ಅವನು ಉಬ್ಬು ಬೆಸೆದು ಕೇಳುತ್ತಿದ್ದ ಹಾಗೆ, ಇವತ್ ಮುಗೀತ್ ನನ್ನ ಕತೆ ಎಂದುಕೊಂಡು ಯಾವುದೋ ಜ್ಞಾನದಲ್ಲಿ ತನ್ನ ಕೂದಲಿಗೆ ಸಿಕ್ಕಿಸಿದ ಕ್ಯಾಮರಾವನ್ನು ಮುಟ್ಟಿ ನೋಡಿಕೊಂಡಿದ್ದಳು. ಅವಳು ಕ್ಯಾಮರಾ ಮುಟ್ಟುತ್ತಿದ್ದ ಹಾಗೆ ನಂದಿಗೆ ಇವಳು ಮೈಕ್ರೋ ಕ್ಯಾಮರಾ ಅಳವಡಿಸಿಕೊಂಡು ಬಂದಿರುವುದು ತಿಳಿದು ಹೋಗಿತ್ತು. ಅದನ್ನು ನೋಡಿ ಕೋಪಗೊಂಡವನು, ಆದಿ ನಿನ್ನನ್ನು ಪತ್ತೆದಾರಿಕೆ ಮಾಡಲು ಬಿಟ್ಟಿದ್ದಾನಾ? ಇವತ್ತು ಇಲ್ಲಿಂದ ಅದು ಹೇಗೆ ಜೀವಂತವಾಗಿ ಹೋಗುತ್ತೀಯಾ ನಾನು ನೋಡುತ್ತೇನೆ ಎಂದು ಅವಳ ಕೈ ಹಿಡಿದು ನೋಡಿದರೆ ಅವನಿಗೆ ಸಿಗದೆ ಅಲ್ಲಿಂದ ಓಡಲು ಶುರು ಮಾಡಿದಳು. ಧೃತಿ, ಓಡ್ಬೇಡ, ನಿಂತ್ಕೋ ಎಂದು ಕೂಗುತ್ತಲೇ ಅವನು ಕೂಡ ಓಡತೊಡಗಿದನು. ಅವಳು ಇವನ ಕೈಗೆ ಸಿಗದೆ ವೇಗವಾಗಿ ಮೆಟ್ಟಿಲಿಳಿದು ಓಡುವುದನ್ನು ನೋಡಿದವನು, ಬಂಡ್ರೋ ಇಲ್ಲಿ ಎಂದು ತನ್ನ ಹುಡುಗರನ್ನು ಕರೆದು, ಅವಳು ಈ ಹೋಟೆಲ್ ಬಿಟ್ಟು ಹೊರಗೆ ಹೋಗಬಾರದು, ಹಿಡಿಯಿರಿ ಎಂದು ಕೂಗಿದನು. ಹಸಿದ ಹುಲಿಗಳಂತೆ ಕಾಣುತ್ತಿದ್ದ ದಾಂಡಿಗರು ಅವಳ ಹಿಂದೆ ಓಡತೊಡಗಿದರು. ಜಗದ ಪರಿವೇ ಇಲ್ಲದೆ ಯಾವ ದಾರಿ ಎಂದು ತಿಳಿಯದೆ ಓಡುತ್ತಿದ್ದಳು. ಮೊದಲು ವಾಹನಗಳ ನಿಲುಗಡೆ ಜಾಗಕ್ಕೆ ಹೋಗಿ ಅಲ್ಲಿ ರೌಡಿಗಳ ಕಣ್ತಪ್ಪಿಸಿ ಕೊನೆಗೂ ಗೇಟ್ ದಾಟಿ ಹೊರೆ ಬಂದಿದ್ದಳು. ಆದರೂ ಅವಳ ಬೆನ್ನು ಬಿಡದವರು ಅವಳನ್ನು ದೂರದಲ್ಲಿಯೇ ನೋಡಿ ಅವಳ ಹಿಂದೆ ಓಡತೊಡಗಿದರು. ಅದಾಗಲೇ ದೇಹದ ಆಯಾಸಕ್ಕೆ ಓಡಲು ಸಾಧ್ಯವಾಗುತ್ತಿಲ್ಲ. ಏದುಸಿರು ಬಿಡುತ್ತಾ ಓಡುವವಳಿಗೆ ಸಣ್ಣದಾಗಿ ಎದೆನೋವು ಕಾಣಿಸಿತು. ಎದೆ ಹಿಡಿದು ಹಿಂದೆ ನೋಡಿದರೆ ದಾಂಡಿಗರು ತನ್ನೆಡೆಗೆ ಬರುವುದನ್ನು ನೋಡಿ ಪುನಃ ಓಡಲು ಶುರು ಮಾಡಿದಳು. ಇನ್ನೂ ತನ್ನಿಂದ ಓಡಲು ಸಾಧ್ಯವಿಲ್ಲ, ಇವತ್ತು ತನ್ನ ಕತೆ ಮುಗಿಯಿತು ಎಂದುಕೊಂಡವಳ ಕಾಲುಗಳು ಸೋತು ಹೋದವು. ಅಷ್ಟರಲ್ಲಿ ಯಾರೋ ಅವಳ ಬಾಯಿ ಮುಚ್ಚಿ ತನ್ನೆಡೆಗೆ ಎಳೆದುಕೊಂಡು ಒಂದು ಗೋಡೆಯ ಮರೆಗೆ ಹೋಗಿ ನಿಂತನು. ಹೆದರಿದ ಮಗುವನ್ನು ತಾಯಿ ತಬ್ಬಿ ಹಿಡಿದು ಸಾಂತ್ವನಿಸುವಂತೆ ಇತ್ತು ಅವನ ಹಿಡಿತ. ಅವನು ಹಿಡಿದಿದ್ದ ಮೃದು ಹಿಡಿತ ಹಾಗೂ ಅವನು ಹಾಕಿದ್ದ ಸುಗಂಧ ದ್ರವ್ಯದಿಂದಲೇ ಅದು ಯಾರು ಎಂದು ಅರಿವಾಗಿ ಒಡನೆ ಅವನನ್ನು ಗಟ್ಟಿಯಾಗಿ ತಬ್ಬಿದವಳು ಸಾರಿ ಎಂದಿದ್ದಳು. ನಡುಗುತ್ತಿರುವವಳನ್ನು ಹಿಡಿದಿರುವವನಿಗೆ ಅವಳು ಎಷ್ಟು ಹೆದರಿದ್ದಾಳೆ ಎಂದು ಅರಿವಾಗಿತ್ತು. ಅವಳ ಮೇಲೆ ಅಸಾಧ್ಯ ಕೋಪಗೊಂಡಿದ್ದವನು ಅವಳನ್ನು ಬೈಯಬೇಕು ಎನಿಸಿದರೂ ಈಗ ಅವಳಿರುವ ಸ್ಥಿತಿಯನ್ನು ನೋಡಿ ಬೈಯಲು ಮನಸ್ಸಾಗದೆ ಅವಳ ಬೆನ್ನು ದಡವುತ್ತಾ ನಿಂತನು. ಕೆಲ ನಿಮಿಷಗಳ ಕಾಲ ಸುಧಾರಿಸಿಕೊಂಡವಳು, ತುಂಬಾ ಭಯವಾಗಿತ್ತು, ಇವತ್ತು ನೀವು ಬರಲಿಲ್ಲ ಎಂದಿದ್ದರೆ ಎಂದು ಅವನಿಂದ ಹಿಂದೆ ಸರಿಯದೆ ನುಡಿದಳು. ಬಂದಿರುವುದು ನಾನೇ ಎಂದು ನಿನಗೆ ಹೇಗೆ ತಿಳಿಯಿತು ಎನ್ನುತ್ತಿದ್ದ ಹಾಗೆ ಅವನಿಂದ ಹಿಂದೆ ಸರಿದು ಅದು ಹೇಗೋ ತಿಳಿಯಿತು ಎಂದಳು. ನಾನು ಮಾಡಬೇಡ ಎನ್ನುವ ಕೆಲಸವನ್ನೇ ಮಾಡ್ತೀಯ ಅಲ್ವಾ? ಇಲ್ಲಿಗೆ ಬರುವುದು ಬೇಡ ಎಂದು ನಾನು ಅಷ್ಟು ಹೇಳಿದರೂ ನನ್ನ ಮಾತನ್ನು ಧಿಕ್ಕರಿಸಿ ಯಾರಿಗೂ ಹೇಳದೆ ಬಂದಿದ್ದೀಯಾ? ನಿನಗೆ ಏನಾದರೂ ಆಗಿದ್ದರೆ ಏನು ಮಾಡಬೇಕಿತ್ತು? ಮೊದಲೇ ಎದರಿದ್ದವಳಿಗೆ ಜೋರಾಗಿ ಬೈದರೆ ಇನ್ನೂ ಎದರಿಕೊಳ್ಳುತ್ತಾಳೆ ಎಂದು ಸಹಜವಾಗಿಯೇ ಕೇಳಿದನು. ಅವನ ಮಾತಿಗೆ ಮೌನವೊಂದೇ ಅವಳ ಉತ್ತರವಾಗಿತ್ತು. ಅವಳು ಮಾತನಾಡದಿರುವುದನ್ನು ನೋಡಿ, ಸರಿ ಬಾ, ಮನೆಯಲ್ಲಿ ಎಲ್ಲರೂ ಕಾಯುತ್ತಿದ್ದಾರೆ ಎಂದು ತಾನು ಮರೆಯಲ್ಲಿ ಜೀಪ್ ನಿಲ್ಲಿಸಿದ ಬಳಿಗೆ ಕರೆದುಕೊಂಡು ಹೋಗಿದ್ದನು. ದಾರಿಯುದ್ದಕ್ಕೂ ಅವಳ ಮೇಲೆ ಕೋಪದ ಸೋಗೆ ಒದ್ದಿದ್ದವನು ಅವಳ ಜೊತೆ ಒಂದೇ ಒಂದು ಮಾತನಾಡದೆ ಸುಮ್ಮನೆ ಜೀಪು ಓಡಿಸುತ್ತಿದ್ದನು. ಅದಾಗಲೇ ಕೋಪ ಮಾಡಿಕೊಂಡಿದ್ದಾರೆ, ಈಗ ತಾನು ಮಾತನಾಡಿದರೆ ಬೈಯುತ್ತಾನೆ ಎಂದು ಆಲೋಚಿಸಿ ಧೃತಿ ಕೂಡ ಮೌನವಾಗಿ ಉಳಿದಳು. ದತ್ತಾತ್ರೇಯ ಅವರಿಗಂತೂ ಧೃತಿಯನ್ನು ನೋಡುವವರೆಗೂ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಮನೆಯ ಮುಂದೆ ಜೀಪ್ ಬಂದು ನಿಲ್ಲುತ್ತಿದ್ದ ಹಾಗೆ ಅವರೇ ಮೊದಲಾಗಿ ಅಲ್ಲಿಗೆ ಹೋಗಿ, ಧೃತಿ ಪುಟ್ಟ, ಎಲ್ಲಿ ಹೋಗಿದ್ದೆ? ನೀನು ಕಾಣದೆ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ವಿ ಗೊತ್ತಾ ನಿನಗೆ ಎಂದರೆ, ಅಂಕಲ್ ನನಗೇನೂ ಆಗಿಲ್ಲ, ಯಾಕೆ ಇಷ್ಟು ಟೆನ್ಷನ್ ಮಾಡಿಕೊಳ್ಳುತ್ತಿದ್ದೀರಾ, ಬನ್ನಿ ಒಳಗೆ ಎಂದು ಅವರನ್ನು ಕರೆದುಕೊಂಡು ಒಳಗೆ ಬಂದಿದ್ದಳು. ಕೆದರಿದ ಕೂದಲು, ಆಯಾಸವಾಗಿದ್ದಂಥ ಮುಖ ಎಲ್ಲವನ್ನು ನೋಡಿದ ಮಂಗಳಾಳಿಗೆ ಧೃತಿ ಎಂದಿನಂತಿಲ್ಲ ಎಂದು ಅರಿವಾಗಿತ್ತು. ಹಾಗೆ ದತ್ತಾತ್ರೇಯ ಅವರ ಜೊತೆ ಮಾತನಾಡುತ್ತಿದ್ದವಳ ತೋಳಿನ ಮೇಲೆ ಕಣ್ಣಾಡಿಸುತ್ತಿದ್ದ ಹಾಗೆ ದುಪ್ಪಟ್ಟ ಒಳಗೆ ರಕ್ತದ ಕಲೆ ಕಂಡಿತು. ಒಡನೆ ಅವಳ ಬಳಿಗೆ ಬಂದು ಅವಳ ತೋಳ ಮೇಲೆ ಇದ್ದಂತಹ ದುಪ್ಪಟ್ಟವನ್ನು ಸರಿಸಿ ನೋಡಿದವಳಿಗೆ ಆಘಾತವಾದಂತಾಗಿತ್ತು. ಧೃತಿ, ಏನೇ ಇದು?
ಉಗುರಿಂದ ಪರಿಚಿದ ಹಾಗೆ ಆಗಿದೆ, ರಕ್ತ ಬೇರೆ ಬರುತ್ತಿದೆ, ಏನಾಯಿತು ಎಂದಳು ಅದೇ ಗಾಬರಿಯಲ್ಲಿ. ಮಂಗಳ ಮಾತು ಕೇಳಿದ ಆದಿಯ ನೋಟ ಕೂಡ ಧೃತಿಯ ತೋಳ ಮೇಲೆ ಬರುತ್ತಿದ್ದ ರಕ್ತದ ಮೇಲೆ ಹರಿಯಿತು. ಗಂಡಸಿನ ಉಗುರಿನಿಂದ ಆಗಿರುವ ಗಾಯವನ್ನು ನೋಡಿದವನಿಗೆ ಇವನ ಒಡಲಾಳದಲ್ಲಿ ಸಂಕಟ ಉದ್ಭವವಾಯಿತು. ಅವಳು ಎಂತಹ ಪರಿಸ್ಥಿತಿಯನ್ನು ಎದುರಿಸಿ ಬಂದಿದ್ದಾಳೆ ಎಂದರಿತವನ ಮನ ನೊಂದು ಹೋಗಿತ್ತು. ಇದೇನು ಪುಟ್ಟ, ಬಟ್ಟೆಯೆಲ್ಲ ಹರಿದಿದೆ, ಹೀಗೆ ರಕ್ತ ಬರುತ್ತಿದೆ ಎಂದು ದತ್ತಾತ್ರೇಯ ಅವರಿಗೂ ಕೂಡ ಆತಂಕವೇ. ಏನಿಲ್ಲ ಅಂಕಲ್, ಅಲ್ಲಿಂದ ತಪ್ಪಿಸಿಕೊಂಡು ಬರುವಾಗ ಚಿಕ್ಕ ಗಾಯ ಆಯಿತು ಅಷ್ಟೇ, ಎದುರುವಂಥದ್ದು ಏನೂ ಆಗಿಲ್ಲ ಎಂದು ಮತ್ತೆ ತನ್ನ ತೋಳ ಮೇಲೆ ದುಪ್ಪಟ್ಟ ಇಳಿಬಿಟ್ಟಳು. ನೋಡು ಆದಿ, ಹೀಗೆ ಮಾಡಿಕೊಂಡು ಬಂದಿದ್ದಾಳೆ ಎಂದು ಆದಿಯಡಿಗೆ ತಿರುಗು ಹೇಳುತ್ತಿದ್ದ ಹಾಗೆ, ನಮ್ಮ ಮಾತನ್ನು ಕೇಳದೆ ಹೋದರೆ ಹೀಗೆ ಆಗುವುದು ಮಾವ, ಅನುಭವಿಸಲಿ ಬಿಡಿ ಎಂದು ಕೋಪದಲ್ಲಿ ಹೇಳಿ ಕೋಣೆಗೆ ಹೋಗಿದ್ದನು. ತನ್ನ ಮೇಲೆ ಕೋಪ ಹೆಚ್ಚಾಗಿದೆ ಎಂದು ತಿಳಿದು ಹೋಗಿತ್ತು ಧೃತಿಗೆ. ಧೃತಿ, ಮೊದಲು ಬಟ್ಟೆ ಬದಲಿಸು ಬಾ, ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚುತ್ತೇನೆ ಎಂದು ಮಂಗಳಾಳೆ ಅವಳನ್ನು ಕೋಣೆಗೆ ಕರೆದುಕೊಂಡು ಹೋಗಿದ್ದಳು. ಮಂಗಳ, ಮೊದಲು ನಾನು ಸ್ನಾನ ಮಾಡಬೇಕು ಎಂದವಳು ಸ್ನಾನದ ಮನೆ ಹೊಕ್ಕವಳು ಸರಿರಾತ್ರಿಯಲ್ಲೂ ತಣ್ಣೀರಿನಲ್ಲಿ ಮಿಂದು ಬಂದಿದ್ದಳು. ಅವಳು ಸ್ನಾನ ಮಾಡಿ ಬರುವುದನ್ನು ಕಾಯುತ್ತಿದ್ದ ಮಂಗಳ ಅವಳು ಬಂದ ನಂತರ ಅವಳ ರಟ್ಟೆಗೆ ಆಗಿದ್ದಂತಹ ಗಾಯಕ್ಕೆ ಔಷಧಿ ಹಚ್ಚಿದಳು. ಧೃತಿ, ನಿನಗೆ ಈ ರೀತಿ ಉಗುರಿಂದ ಆಗಿರುವ ಗಾಯದಲ್ಲಿಯೇ ಅಲ್ಲಿನ ಸ್ಥಿತಿ ಹೇಗಿದೆ ಎಂದು ಅರಿವಾಗುತ್ತಿದೆ. ನಿನಗೆ ಎಷ್ಟು ಕಷ್ಟ ಆಗಿರಬಹುದು ಎಂದು ಊಹಿಸಲು ಕಷ್ಟ ಕೂಡ ನನ್ನಿಂದ ಆಗುತ್ತಿಲ್ಲ. ಯಾಕೆ ಈ ರೀತಿಯ ಸಾಹಸಕ್ಕೆಲ್ಲ ಕೈ ಹಾಕುತ್ತೀಯ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಮಂಗಳ ಹೇಳುತ್ತಿದ್ದರೆ, ಏನೋ ಗೊತ್ತಿಲ್ಲ ಮಂಗಳ, ಬೇರೆಯವರ ಹಾಗೆ ನನಗೆ ಇರಲು ಬರುವುದಿಲ್ಲ. ಅವತ್ತು ನೀತಾ ಅಕ್ಕ ಹೇಳಿದ ನೋವನ್ನು ಇವತ್ತು ನಾನೇ ಸ್ವತಃ ಅನುಭವಿಸಿಬಿಟ್ಟೆ. ಏನೇ ಆದರೂ ಸಮಾಜಕ್ಕೆ ಮೋಸ ಮಾಡಿ ಮರೆಯುತ್ತಿರುವ ಆ ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು ಎಂದವಳು, ನೀನು ಮಲಗಿರು, ಇದನ್ನು ನಾನು ಆದಿಸರ್ಗೆ ಕೊಟ್ಟು ಬರ್ತೀನಿ ಎಂದು ಕ್ಯಾಮರಾವನ್ನು ಹಿಡಿದು ಆದಿಯ ಕೋಣೆಯ ಬಳಿ ಹೋಗಿದ್ದಳು. ಅವನು ಕೋಣೆಯ ಬಾಗಿಲ ಮುಂದೆ ನಿಂತು ಬಾಗಿಲನ್ನು ಬಡಿದಿದ್ದಳು. ಹಾಸಿಗೆ ಮೇಲೆ ಅಂಗಾತ ಮಲಗಿ ಅನ್ಯಮನಸ್ಕನಾಗಿಯೇ ತಿರುಗುತ್ತಿದ್ದ ಫ್ಯಾನ್ ದಿಟಿಸುತ್ತಿದ್ದವನಿಗೆ ಬಾಗಿಲ ಸದ್ದಾಗುತ್ತಿದ್ದ ಹಾಗೆ ಕಮಿನ್ ಎಂದನು. ಇತ್ತ ಆದಿಯ ಧ್ವನಿ ಕೇಳಿ ಬಾಗಿಲು ದೂಡಿಕೊಂಡು ಒಳ ಬಂದಿದ್ದಳು ಧೃತಿ. ಅವಳು ಒಳ ಬರುತ್ತಿದ್ದ ಹಾಗೆ ಎದ್ದು ಕುಳಿತವನು, ಯಾಕೆ ಬಂದೆ ಎಂದನು. ಅವನ ಮುಂದೆ ಕ್ಯಾಮರಾವನ್ನು ಚಾಚಿದವಳು, ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರಲ್ಲ, ನಿಮಗೆ ಬೇಕಾಗಿರುವ ಸಾಕ್ಷಿ ಇದರಲ್ಲಿದೆ, ತಗೊಳ್ಳಿ ಎಂದು ಕ್ಯಾಮರಾವನ್ನು ಅವನ ಕೈಗೆ ನೀಡಿ ಅಲ್ಲಿ ನಿಲ್ಲದೆ ಹಿಂತಿರುಗಿದವಳು ಮತ್ತೆ ಅವನಡಿಗೆ ತಿರುಗಿ, ಹೆಣ್ಣನ್ನು ಯಾವತ್ತೂ ಹಗುರವಾಗಿ ಪರಿಗಣಿಸಬೇಡಿ, ಅವಳ ಕೈಯಲ್ಲಿ ಆಗದೇ ಇರುವುದು ಯಾವುದೂ ಇಲ್ಲ. ಅವಳು ಕೈಗೆ ಬಳೆ ತೊಡುವವಳು, ಅವಳಿಂದ ಏನಾಗುತ್ತದೆ ಎಂದು ಆಲೋಚಿಸುವ ನಿಮ್ಮಂತವರ ಆಲೋಚನೆಗಳು ತಪ್ಪು. ಈ ಸೃಷ್ಟಿ ನಿಂತಿರುವುದೇ ಅವಳ ಮೇಲೆ, ಮರೆಯಬೇಡಿ ಎಂದು ಹೇಳಿದವಳು ಅಲ್ಲಿ ನಿಲ್ಲದೆ ಹೊರಗೆ ಬಂದಿದ್ದಳು. ಅಯ್ಯೋ ಹುಚ್ಚಿ, ನಿನ್ನನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡಲಿಲ್ಲ. ಹಾಗೆ ಹೆಣ್ಣು ಮಕ್ಕಳನ್ನು ನಾನು ಯಾವತ್ತೂ ಹಗುರವಾಗಿ ನೋಡುವುದಿಲ್ಲ. ಕೆಲವೊಮ್ಮೆ ನಮಗಿಂತ ಹೆಚ್ಚು ಶಕ್ತಿಶಾಲಿಗಳು ಹೆಣ್ಣು ಮಕ್ಕಳಾಗುತ್ತಾರೆ. ನೀನು ಆ ಜಾಗಕ್ಕೆ ಹೋಗಿ ಸಮಸ್ಯೆಗೆ ಸಿಲುಕಿ ನಿನಗೆ ಏನಾದರೂ ತೊಂದರೆ ಆದರೆ ಎನ್ನುವ ಭಯದಲ್ಲಿ ಹಾಗೆ ಮಾತನಾಡಿದೆ ಅಷ್ಟೇ ಎಂದು ಅವಳು ಓದುತ್ತಲೇ ನೋಡಿಕೊಂಡು ಹೇಳಿದನು. ಸರ್, ನಾನು ಅವತ್ತು ಅಷ್ಟು ಹೇಳಿದರೂ ನೀವು ನನ್ನ ಮಾತನ್ನು ಕೇಳಲಿಲ್ಲವಲ್ಲ. ಈಗ ಈ ವಿಡಿಯೋ ನೋಡಿದ ಮೇಲೆ ಏನು ಹೇಳ್ತೀರಾ ನೀವು? ಅವತ್ತು ಸಾಕ್ಷಿ ಬೇಕು ಎಂದು ಹೇಳಿದ್ರಿ, ನೀವು ಕೇಳಿದ ಸಾಕ್ಷಿಯನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು ಎಂದನು. ಧೃತಿ ನೀಡಿದ ಕ್ಯಾಮೆರಾದಲ್ಲಿ ಇದ್ದಂತಹ ವಿಡಿಯೋವನ್ನು ಇಂದು ಡಿಐಜಿ ಆಫೀಸಿಗೆ ಬಂದು ಅವರು ತೋರಿಸುತ್ತಿದ್ದರು. ಡಿಐಜಿ ಅವರು ಕೂಡ ವಿಡಿಯೋವನ್ನು ನೋಡಿ ಒಂದು ಕ್ಷಣ ದಂಗಾಗಿದ್ದರು. ಆದಿಯ ಮಾತಿಗೆ ಏನು ಹೇಳುವುದು ಎಂದು ತೋಚದೆ ಮೌನವಾಗಿ ಬಿಟ್ಟರು. ಆದಿ ಡಿಐಜಿ ಅವರ ಜೊತೆ ಮಾತನಾಡುತ್ತಿರುವಾಗಲೇ ಅವನ ಫೋನ್ಗೆ ಎಸ್ಐ ಪ್ರತಾಪ್ ಅವರು ಕರೆ ಮಾಡಿದ್ದರು. ಎಕ್ಸ್ಕ್ಯೂಸ್ ಮಿ ಸರ್ ಎಂದು ಹೇಳಿ ಹೊರಬಂದವನು ಅವರ ಜೊತೆ ಮಾತನಾಡಲು ಕರೆ ಸ್ವೀಕರಿಸಿದನು. ಸರ್, ನಿಮಗೊಂದು ಗುಡ್ ನ್ಯೂಸ್ ಇದೆ. ಆ ಚಿಟ್ಟಿ ತನ್ನ ತಪ್ಪನ್ನೆಲ್ಲ ಒಪ್ಪಿಕೊಂಡು ಅಪ್ರೂವಲ್ ಆಗಲು ಒಪ್ಪಿಕೊಂಡಿದ್ದಾನೆ. ಅವನಿಗೆ ಗೊತ್ತಿರುವ ಎಲ್ಲ ಸತ್ಯವನ್ನು ನಿಮಗೆ ಹೇಳಬೇಕಂತೆ. ನೀವು ಈ ಕೂಡಲೇ ಬನ್ನಿ ಎಂದಿದ್ದರು. ಎಸ್ಐ ಪ್ರತಾಪ್ ಅವರು ಹೇಳಿದ ಮಾತನ್ನು ಕೇಳಿ ಇಷ್ಟು ದಿನ ಪಟ್ಟಂತಹ ಶ್ರಮಕ್ಕೆ ಈಗ ಪ್ರತಿಫಲ ದೊರಕಿತು ಎನ್ನುವ ನೆಮ್ಮದಿಯ ಭಾವ ಅವನಲ್ಲಿ ಮೂಡಿತು. ಚಿಟ್ಟಿ ಮೊದಲು ಬಾಯಿ ಬಿಡದವನು ಯಾವಾಗ ತನ್ನ ಕುಟುಂಬದವರು ಬಂದು ಆ ರೀತಿ ಮಾತನಾಡಿ ಹೋದರೋ ಆಗ ಅವನಿಗೆ ತಾನು ಇಷ್ಟು ದಿನ ದುಡಿದದ್ದು ಯಾರಿಗೋಸ್ಕರ? ಅವರೇ ನನ್ನನ್ನು ನಿಂದನೆ ಮಾಡಿ ತಿರಸ್ಕಾರ ಮಾಡುತ್ತಿರುವಾಗ ಇನ್ನು ಮುಂದೆ ನಾನು ಯಾರಿಗಾಗಿ ಬದುಕಬೇಕು ಎಂಬ ಪಶ್ಚಾತ್ತಾಪ ಅವನನ್ನು ಕಾಡತೊಡಗಿತು. ಈಗ ಅವನು ಹಣಕ್ಕಿಂತ ತನ್ನ ಕುಟುಂಬ ಮುಖ್ಯ ಎಂದು ಯೋಚಿಸತೊಡಗಿದನು. ಕುಟುಂಬದವರ ನೆನಪಿನಲ್ಲಿ ಪಶ್ಚಾತ್ತಾಪದ ದೊಳ್ಳುರಿಯಲ್ಲಿ ಬೇಯುತ್ತಿದ್ದವನು ತಪ್ಪು ಒಪ್ಪಿಕೊಳ್ಳಲು ನಿರ್ಧಾರ ಮಾಡಿದ್ದನು. ಅದೇ ಖುಷಿಯಲ್ಲಿ ಮತ್ತೆ ಡಿಐಜಿ ಅವರ ಬಳಿಗೆ ಬಂದವನು ಚಿಟ್ಟಿ ವಿಚಾರವನ್ನು ಕೂಡ ಅವರ ಬಳಿ ಹೇಳಿದ್ದನು. ಚಿಟ್ಟಿ ವಿಷಯವನ್ನು ತಿಳಿದ ಡಿಐಜಿ ಅವರು ಮರು ಯೋಚಿಸದೆ ಎಲ್ಲರನ್ನು ಬಂಧಿಸಲು ಆದೇಶ ಹೊರಡಿಸಿದರು. ಡಿಐಜಿ ಅವರು ಆದೇಶ ಹೊರಡಿಸಿದ್ದೇ ತಡ. ಸಮಯವನ್ನು ವ್ಯರ್ಥ ಮಾಡದೆ ವಾರೆಂಟ್ ರೆಡಿ ಮಾಡಿದ್ದನು ಆದಿ. ಧನ್ಯವಾದಗಳು. ಮುಂದುವರಿಯುವುದು.